ಹಾಯ್, ವೆಲ್ಕಮ್ ಟು ಸಹನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವು ಇವತ್ತಿನಿಂದ ಬ್ಲಾಗ್ಸ್ನ ಅಪ್ಡೇಟ್ ಮಾಡ್ತೀವಿ. ನಿಮಗೇನಾದರೂ ನಮ್ಮ ಬ್ಲಾಗ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಎದ್ದಾಗ 6:05 ಆಗಿತ್ತು. ನಾನು ಅಮ್ಮ ರೆಡಿಯಾಗಿ ಇಬ್ಬರು ವಾಕಿಂಗ್ ಹೊರಟ್ವಿ. ಇಲ್ಲಿಂದ ಹೊರಟ ಮೇಲೆ ಪಾರ್ಕಿಗೆ ಹೋಗಿ ವಾಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ವಾಕಿಂಗ್ ಹೋಗೋ ಪಾರ್ಕ್ನಲ್ಲಿ ತುಂಬಾ ಪಾರಿವಾಳಗಳಿದ್ದು, ಅದನ್ನು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಕಾಫಿ ಕುಡ್ದಾಯ್ತು. ಇನ್ನು ತಿಂಡಿಗೆ ಪೂರಿ ಮತ್ತು ಆಲೂಗೆಡ್ಡೆ ಸಾಗು ಮಾಡೋಣ ಅಂತ ಆಲೂಗೆಡ್ಡೆನ ಬೇಯಕ್ಕೆ ಇಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ 4 ಆಲೂಗೆಡ್ಡೆ ಹಾಕಿ ಕುಕ್ಕರ್ ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಪಾಪುನೇ ಎದ್ದೇಳಿದ್ರು. ಇನ್ನು ಕೂಗಿಸಿರೋ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಒಂದು 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಅದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಒಂದು ಟೊಮೊಟೊನ ಸಣ್ಣ ಕಟ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ಮ್ಯಾಶ್ ಮಾಡಿಟ್ಟ ಆಲೂಗೆಡ್ಡೆ ಸ್ವಲ್ಪ ಅರಿಶಿನ ಹಾಕಿ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಕಾಯಿಸಿರೋ ನೀರು ಹಾಕಿ ಸಾಗು ಟೈಪ್ ಬರೋ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಗು ಥರ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಸಾಗು ರೆಡಿ ಆಗುತ್ತೆ. ಇನ್ನು ಪೂರಿಗೆ ಆವಾಗಲೇ ಕಲಸಿಟ್ಟಿದೆ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ. ಕಲಸಿರೋದನ್ನ ಒತ್ತಿ ಎಣ್ಣೆಗೆ ಹಾಕಿದ್ದಾಯಿತು ಪೂರಿನ. ಪೂರಿ ಆಲೂಗೆಡ್ಡೆ ಸಾಗು ಎರಡನ್ನೂ ರೆಡಿ ಆಯಿತು. ಎಲ್ಲ ಮುಗಿದ್ಮೇಲೆ ನಾನು ಕೂಡ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಹೊರಗಡೆ ಹೋಗೋಣ ಅಂತ ಮಧ್ಯಾಹ್ನಕ್ಕೆ ಆಗೋ ಥರ ಅಡುಗೆನೂ ಕೂಡ ಮಾಡಿ ಇಟ್ಕೊಂಡೆ. ಇನ್ನು ನಮ್ಮ ಪಾಪು ಹೊರಗಡೆ ಹೋಗೋಣ ಅನ್ನೋ ಖುಷಿಗೆ ಆ ಗೊಂಬೆ ಎತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಇನ್ನು ನಾನು ಅಮ್ಮ ರೆಡಿಯಾಗಿ ಹೊರಗಡೆ ಹೊರಟ್ವಿ. ಇನ್ನು ನಾನು ಅಮ್ಮ ಬಂದಿದ್ದು ಮಾರುತಿ ಸರ್ಕಲ್ನಲ್ಲಿ ಲೊಕೇಟ್ ಆಗಿರುವ ಸಸ್ತಾ ಬಜಾರ್ ಅನ್ನೋ ಒಂದು ಬಜಾರಿಗೆ ಬಂದ್ವಿ. ಅಲ್ಲಿ ಅಡುಗೆ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳು ಸಿಗುತ್ತೆ, ಅದು ಕಡಿಮೆ ಪ್ರೈಸ್ನಲ್ಲಿ. ನೀವು ಏನಾದರೂ ಇಲ್ಲೇ ಹತ್ರದಲ್ಲಿದ್ದರೆ ಹೋಗಿ ಬೈ ಮಾಡಿ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದೀನಿ ಅಷ್ಟೇ. ಇನ್ನು ನಾವು ಕೇಳಿದ್ದು ಇನ್ನು 2 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ರು, ಅದು ಸಿಗಲಿಲ್ಲ ಅಂತ ನಾವು ಹೊರಟ್ವಿ. ಇನ್ನು ಹೋಗ್ತಾ ಟೀ ಪುಡಿ ತೊಗೊಂಡೋಗೋಣ ಅಂತ ಅಂಗಡಿ ಹತ್ರ ಹೋದರೆ ಅಂಗಡಿ ಬಾಗಿಲೇ ಹಾಕ್ಬಿಟ್ಟಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವುದು ಕೆಲಸ ಆಗಲಿಲ್ಲ ಅಂದ್ಕೊಂಡು ಹೊರಡ್ಬೇಕಾದ್ರೆ ಅಲ್ಲೇ ಅಟ್ಟಿಲಕ್ಕಮ್ಮನ ಕೂರಿಸಿದ್ರು. ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟ್ವಿ. ಬೆಳಿಗ್ಗೆಯಿಂದ ಹೊರಗಡೆ ಹೋಗಬೇಕು ಅಂತ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಹೊರಟ್ರೆ ಯಾವ ಕೆಲಸ ಆಗಲಿಲ್ಲ ಅಂತ ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೆ. ನಮ್ಮ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.